ರಮೇಶ್ ಮಾತಾಡ್ತಾ ಇರೋದು. ಇವತ್ತಿನ ದಿನ ಇವತ್ತು ಸಾವಯವ ಕೃಷಿಯಲ್ಲಿ ಇವತ್ತು ನಿರಂತರವಾಗಿ ಒಂದು 5 ವರ್ಷದಿಂದ ಇವತ್ತು ಸಾವಯವ ಕೃಷಿಯಲ್ಲಿ ಕಬ್ಬನ್ನ ಬೆಳೀತಾ ಇದ್ದಾರೆ. ಅವ್ರು ಯಾವ ರೀತಿ ಬೆಳೀತಾ ಇದ್ದಾರೆ, ಅವರ ಅನುಭವವನ್ನ ಇವತ್ತು ವಿಶೇಷಿತ ರೈತರು, ಎಕ್ಸ್ಪೀರಿಯನ್ಸ್ ಆದಂತ ರೈತರು ಇದ್ದಾರೆ. ಅವ್ರ ಹೆಸರನ್ನ, ಅವ್ರ ಊರು, ಸಂಪೂರ್ಣವಾದಂತ ಪರಿಚಯ ಅವ್ರ ಮುಖಾಂತರ ಮಾಡ್ಕೋಣ. ನಮಸ್ಕಾರ. ನಿಮ್ಮ ಹೆಸರು? ಉತ್ತರ ರಾಜು ಕವಾಡಿಗೆ ಅಂತ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲಾ, ಶಿವಾಪುರ ಅಂತ ಗ್ರಾಮ. ನೀವು ಏನ್ ಈ ಕಬ್ಬು ಬೆಳೆಯಾಕತ್ತಿರಲ್ರಿ ಸಾವಯವ ಕೃಷಿಯಲ್ಲಿ, ಎಷ್ಟು ವರ್ಷ ಆಯ್ತು ನೀವು ಬೆಳಕ್? ನಾವು 5-6ನೇ ವರ್ಷದ 5-6ನೇ ವರ್ಷ. 6ನೇ ವರ್ಷ ಚಾಲತ್. ನೀವು ಸ್ಟಾರ್ಟಿಂಗ್ ಬೆಳಿ ಮುಂದು ಅಂದ್ರೆ ಈ ತರ ಕಬ್ಬು ನೋಡ್ತಾ ಇದ್ರಿ, ಇದ ಯಾವ ತರ ಬಂದಿದ್ರಿ ಕಬ್ಬು? ಇದು ಈ ತರ ಇದು ಬಾಳ ದಪ್ಪ ಬಾಳ ಬರ ಇದ್ರಿ. ಡಾಕ್ಟರ್ ಸಾಹೇಬ್ ಯೂಸ್ ಮಾಡೋದ್ರಿಂದ ಕಬ್ಬು ಬಾಳ ದಪ್ಪ ಬರ ಇದ್ರಿ. ಖರ್ಚು ಕಡಿಮೆ ರೀ, ದಪ್ಪ ಬಾಳ ಬರ ಇದ್ರಿ ಕಬ್ಬು. ಈಗ ನೀವು ಸಾವಯವ ಕೃಷಿ ಅಂತಂದ್ರೆ ನಮ್ಮ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡತ್ತಾರೆ. ಡಾಕ್ಟರ್ ಸಾಯಿಲ್ ಎಷ್ಟು ವರ್ಷದಿಂದ ಯೂಸ್ ಮಾಡಕತ್ತೀರಿ? 6 ವರ್ಷ ಆಯ್ತು. ಡಾಕ್ಟರ್ ಸಾಯಿಲ್ ಕಂಟಿನ್ಯೂ ಯೂಸ್ ಮಾಡಕ್ಕೆ 6 ವರ್ಷ ಆಯ್ತು. ಇವಾಗ ನೀವು ಸುತ್ತಮುತ್ತದ ಕಬ್ಬೆಲ್ಲ ನೀವು ನೋಡಾಕತ್ತೀರಿ, ಕೆಮಿಕಲ್ ಅಲ್ಲಿ ಬೆಳೆದು ನೋಡಾಕತ್ತೀರಿ. ನಿಮ್ ಪ್ಲಾಟ್ ಇಲ್ಲೇ ಕಣ್ಣಲ್ಲಿ ಕಾಣಕತ್ತೈತಿ, ಹೌದಲ್ರಿ? ಇವೇನ್ರಿ ಮರಿಗಬ್ರಿ? ಮರಿಗಬ್ರಿ. ಇವ್ ಎಷ್ಟ್ ತಿಂಗಳು ಕಬ್ರಿ ಬಾಳ ಮಾಡ್ರ? ಅಂದ್ರ 4 ತಿಂಗಳು. 4 ತಿಂಗಳು ಓನ್ಲಿ ಮರಿಗಬ್ರಿ, ಹೌದಲ್ರಿ? ಈ ತರ ಕಬ್ಬು ಕೂಡ ನೀನ್ ಸಾಮಾನ್ಯ ಬಂದಿಲ್ರಿ? ಕಬ್ಬು ಈಗ ಚಲೋ ಬಾಯ್ದ್ರಿ. ದಪ್ಪ ಬಾಳ ಬರೈತ್ರಿ. ದಪ್ಪ ಬಾಳ ಮಾಡೈತ್ರಿ. ದಪ್ಪ ಬಾಳ. ಈಗ ಒಂದ್ ಮರಿಗಬ್ ಇದನ್ನ ಎತ್ತಿದ್ರೆ ನಿಮ್ಗೆ 2 ಕಿಲೋ ಅಂತ ಆದ್ರಿ? ಅದು ಒಂದ್ 2.5 ಕಿಲೋ ಐತ್ರಿ. 2.5 ಕಿಲೋ ರೀ? ಒಂದ್ 2.5 ಕಿಲೋ ಬರ್ಬೋದು. ನಾನು ಅಂದಾಜ ಪ್ರಕಾರ ನೀವು 2.5 ಏನಾಯ್ತ್ರಿ, ತೂಕ ಮಾಡ್ರಿ 3 kg ಮುಂದ್ ಐತ್ರಿ ಇದು, ಇರ್ಬೋದು, ಹೌದಲ್ರಿ? ನೋಡ್ರಿ, ಇವ್ 2 ಕಬ್ಬಕ್ಕೆ ಈಗ ಬರೀ ಒಣ್ಣಿ ಮರಿಗಬ್ ಎಷ್ಟು ಗಣಿಕೆ ಐತ್ರಿ? 1 2 3 4 5 6 7 8 9 10 11 ಅಂದ್ರ ನಾವು ಹೈಟ್ ಬೆಳಿಲ್ಲ ಅಂದ್ರೂ ಕೂಡ ನಾವು ಇದ್ರೊಳಗಡೆ ತೂಕ ತಕೋಬಹುದ್ರಿ. ಇವತ್ತು 30-40 ಕಬ್ಬ್ ಇದ್ದಾರ ತೂಕನು 3 ಕಿಲೋ ಬರ್ತೈತ್ರಿ. ಇವತ್ತ ಇಲ್ಲಿ ಇರ್ತಕ್ಕಂಥದ್ದು ಬರೀ 11 ಕಬ್ಬು, 11 ಗಣಿಕೆ ಕಬ್ಬು 3 ಕಿಲೋ ಬರತ್ತೆ ಈ ತರ. ಬಟ್ ಇದಕ್ಕೆಲ್ಲ ನೀವು ಕಬ್ಬು ಈ ತರ ದಮ್ ಬರ್ಬೇಕು, ಈ ತರ ಕಬ್ಬು ಬೆಳಿಬೇಕಂತಂದ್ರೆ ನೀವು ಸಾಲ ಎಷ್ಟು ಡಿಸ್ಟೆನ್ಸ್ ಮಾಡ್ಕೊಂಡಿರಿ? ನಾವು 7 ಫುಟ್ ಸಾಲ ಮಾಡಿದ್ರಿ. 7 ಫುಟ್. ರೀ. ಈ ಭಾಗದಾಗೆಲ್ಲ ಎಷ್ಟು ಫುಟ್ ಸಾಲ? ಈಗೆಲ್ಲ 4 ಫುಟ್ ರೀ, ಲಾಸ್ಟ್ 4.5 ಲಾಸ್ಟ್. 4.5 ನಾವೇ ಹೊಸ ಟ್ರಯಲ್ ಅಂತ ಹೇಳ್ರಿ, ನಾವು 7 ಫುಟ್ ಪಿಚ್ಚರ್ ಫಸ್ಟ್. ನೀವು ಹೊಸ ಯಾವ ರೀತಿ ಟ್ರಯಲ್ ಮಾಡಿದ್ರಿ ನೀವು? ಈಗ 7 ಫುಟ್ ಒಂದ್ ಟ್ರಯಲ್ ಮಾಡಿದ್ರಿ, ಮತ್ತೆ ನಾವು ರಿಂಗ್ ಪಿಟ್ ಬೇಟ ಟ್ರೈ ಮಾಡಿದ್ರಿ. ರಿಂಗ್ ಪಿಟ್ 5 ಫುಟ್ ಮಾಡಿದ್ರಿ. 5 ಫುಟ್ ರೀ. ನಿಮ್ ನಂಬಿಕೆ ಹೆಂಗ್ ಬರಾಕತ್ರಿ? ಈಗ ಜಾಸ್ತಿ ಬಿಡುದಂತ್ರ ಇಳುವರಿ ಜಾಸ್ತಿ ಬರೋದು. 3 ಫುಟ್ ಬಿಟ್ಟಂಗಿನ್ಕಿತ್ರಿ ಕಬ್ಬು ಎಲ್ಲಾ ಸಾಯ್ತಿದ್ರಿ. ಈಗ ದೊಡ್ಡ ಸಾಲ ಬಿಟ್ಟಂಗ್ರಿ ಕಬ್ಬು ಎಷ್ಟ್ ನಾಡ್ತೈತ್ರಿ ಅಷ್ಟೆಲ್ಲ ಕಬ್ಬ ಆಗತೈತ್ರಿ. ನಮಗ್ರಿ ನೀರು ಕಡಿಮೆ, ಗೊಬ್ಬರ ಇದ್ರ ಲಾಗುಡು ಕಡಿಮೆ, ಗಾಳಿ ಆಡ್ಕೇಶನ್ರಿ ಕಬ್ಬು ದಪ್ಪ ಆಗತೈತ್ರಿ. ಇದು ಸುಳಿ ಒಟ್ಟ ಸತ್ತ ಕಬ್ಬು ವೇಸ್ಟ್ ಆಗಂಗಿಲ್ರಿ. ನೀವೆಲ್ಲ ನೋಡ್ತಾ ಇರ್ತೀರಾ, ನಮ್ ಕಬ್ಬಿನ ಇಳುವರಿ ಇವತ್ತು ಏನ್ ಸ್ಟಾರ್ಟಿಂಗ್ ಏನ್ ಇರ್ತೈತಿ ಅಂತಂದ್ರ ಮರಿಗಳ ಸಂಖ್ಯೆ ಚೆನ್ನಾಗಿರ್ತೈತಿ, ಎಲ್ಲಾ ಇರ್ತೈತಿ. ನೋಡಿದ್ ಕೂಡ ಕಬ್ಬು ಕಡ ಕೂಡ ಏನಾಗತ್ತ, ಇಳುವರಿ ಕಡಿಮೆ ಬೀಳತ್ತ. ಕಾರಣ ಏನಪ್ಪಾ ಅಂತಂದ್ರ ಕಡಿಮೆ ಸಾಲ ಬಿಡುದ್ರಂದ್ರ ಅಲ್ಲಿ ಮರಿಗಳ ನೀವ್ ಏನ್ ಕರೆಕ್ಟ್ ಆಗಿ ಮರಿಗಳು ಬಂದಿರ್ತಾವ ಇಲ್ಲ ನಂಗಿಲ್ಲ. ಇವತ್ತು 86 ಕಬ್ಬು ತಗೊಳ್ರಿ, ಬೇರೆ ಬೇರೆ ವೆರೈಟಿ ಕಬ್ಬು ತಗೊಳ್ರಿ ನೀವು. ಅಲ್ಲಿ ನೀವು ಮರಿಗಳ ಸಂಖ್ಯೆ ಎಣಿಸಿದಾಗ ಸ್ಟಾರ್ಟಿಂಗ್ 3 ತಿಂಗಳ ಕಬ್ಬಲ್ಲಿ ಮರಿಗಳ ಸಂಖ್ಯೆ ಎಣಿಸಿದಾಗ ಮಿನಿಮಮ್ 1 ಲಕ್ಷ ಮರಿಗಳು ಇರ್ತಾವೆ. ಕಂಪಲ್ಸರಿ 1 ಲಕ್ಷ ಮರಿಗಳು ಇರ್ತಾವೆ. 1 ಲಕ್ಷ ಮರಿಗಳ ಒಳಗ ನೀವು 1 ಕಿಲೋ ಹಿಡ್ಕೊಂಡ್ರ ಒಂದ್ ಕಬ್ಬ ಅಗದಿ ಸಣ್ಣಗೈತೆ ಅಂದ್ರು 100 ಟನ್ ಬರ್ಬೇಕಾಗಿತ್ತು. ನಿಮ್ಮ ಬರಾಕತ್ತಾವ ಎಷ್ಟಪ್ಪ ಅಂತಂದ್ರ 30-40 ಟನ್ ಬರಾಕತ್ತಾವ, ಹೌದ್ರಿ? ಬಟ್ ಬರ್ಬೇಕೈತಿ. ಕಾರಣ ಏನಪ್ಪಾ ಅಂತಂದ್ರ ನಾವು ದಟ್ಟ ಆಗುದ್ರಿಂದ ಏನಾಗೈತಿ, ಗಾಳಿ ಬೆಳಕು ಸರಿಯಾಗಿ ಏನಾದ್ರು ಅಲ್ಲಿ ಇರ್ಲಿಲ್ಲಪ್ಪಾ ಅಂತಂದ್ರ ಏನಾಗತ್ತ, ಮರಿಗಳಿಗೆ ಆಹಾರ ಸಿಗಂಗಿಲ್ಲ, ಸರಿಯಾದ ಪ್ರಮಾಣದಲ್ಲಿ ಆಹಾರ ಸಿಗಂಗಿಲ್ಲ. ಮತ್ತೆ ಸೂರ್ಯನ ಬೆಳಕು ತಗೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಏನ್ ನಾವು ಕರಿತೀವಿ, ಆ ಸರಿಯಾಗಿ ಅಲ್ಲಿ ಬೆಳೆಗಳಿಗೆ ನಡೆಯಂಗಿಲ್ಲ. ಅದಕ್ಕೋಸ್ಕರ ಏನಾಗತ್ತೆ ಅಂದ್ರ ನಮ್ ಇಳುವರಿ ಕುಂಠಿತ. 6 ತಿಂಗಳ ತನಕ ಇದ್ದನ್ ಎಲ್ಲಾಗಿನ ಗೊಬ್ಬರ ಎಲ್ಲಾ ತಿಂದ ಸತ್ತೋಗ್ ಬಿಡ್ತಾರ 6 ತಿಂಗಳಿಗೆ. ಮತ್ತೆ ಬದುಕುವರೆಗೂ ಅದು ಬೇಕಾದಕ್ಕೆ ಆಹಾರ ಅದು ಇದ್ದು ತಗೊಂಡ್ ಸತ್ ಬಿಡ್ತೈತಿ. ಬಟ್ ಇದು ಏನಾಗತ್ತಪ್ಪ ಅಂತಂದ್ರೆ ಈ ತರ ಡಿಸ್ಟೆನ್ಸ್ ಬಿಡೋದ್ರಿಂದ, ಈ ತರ ಡಿಸ್ಟೆನ್ಸ್ ನೀವು ಕಬ್ಬು ನೀವ ನೋಡಾಕತ್ತೀರಿ ಕಣ್ಣಾರಿಯಾಗಿ. ಇವತ್ತು ನೀವು ಲೈವ್ ನೋಡಾಕತ್ತೀರಿ, ಇದು ಯಾವ್ದು ಎಡಿಟಿಂಗ್ ಅಲ್ಲ ಏನಲ್ಲ, ನೀವು ನೋಡ್ತಾ ಇರೋದು ಇವತ್ತು ಲೈವ್ ಆಗಿ. ಇವತ್ತು ನಾವ್ ಏನ್ ಮಾತಾಡ್ತಾ ಇದೀವೋ ಇದು ಲೈವ್ ಆಗಿ ಹೋಗ್ತಾ ಇರೋದು. ಇವತ್ತು ನೋಡ್ತಾ ಇರೋದು ಈ ತರ ಕಬ್ಬು ಬರಕ್ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರ ಇಲ್ಲಿ ಸಿಕ್ತಿ ಈ ತರ ದಮ್ ಬರಕ್ ಕಾರಣ ಆಯ್ತು. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್. ಬಟ್ ಇವತ್ತು ನೋಡ್ರಿ ಇಲ್ಲಿ ನಿಮ್ಮ ಸುತ್ತಮುತ್ತ ಕೆಮಿಕಲ್ಸ್ ಎಲ್ಲ ಬೆಳೆಯಾಕತ್ತಾರೆ. ಇದು SNK 13374 ಕಬ್ರಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ಹೆವಿಲಿ ರೋಗ ಇರುತ್ತೆ, ಜಾಸ್ತಿ ಅಂದ್ರೆ ಜಾಸ್ತಿ ರೋಗ ಇರುತ್ತೆ ಇದು ಈ ಕಬ್ಬು. ಇದನ್ನ ರೈತರು ಯಾರು ಕೂಡ ಹಚ್ಚಲ್ಲ. ಬಟ್ ಇದು ಹಚ್ಚಿ ಯಾವುದೇ ತರದಂತ ರೋಗ ಇಲ್ದ ಇದರ ಕಬ್ಬು ತೆಗೆದಾರೆ. ಯಾಕಂತಂದ್ರ ಇನ್ನೊಂದು ಸಮಸ್ಯೆ ಐತಿ ನೋಡ್ಬೋದ್ರಿ. ಏನಪ್ಪಾ ಅಂದ್ರೆ ಕಬ್ಬಿನಲ್ಲಿ ಈ ತರ ಒಂದು ಗಂಟು ಬರತ್ರಿ, ಇದು ಸಮಸ್ಯೆ ಜಾಸ್ತಿ ಕಾಡ್ತೈತಿ. ಒಂದು ಮೇಲೆ ಸುಳಿ ಗಂಟು ಆಗತೈತಿ. ಬಟ್ ಈ ಹೊಲ್ದಾಗ ನೋಡಿದ್ರ ಏನೂ ಇಲ್ಲ. ಬಟ್ ನೀವು ಪಕ್ಕದಲ್ಲಿ ಇದ ಕಬ್ಬು ಇತ್ತಂದ್ರೆ ಇದೈತ್ರಿ ಬಾಜಿಗೆ. ಅದಕ್ಕೆ 50% ಐತ್ರಿ ಗಂಟು ರೋಗ ಸುಳಿ ರೋಗ 50% ಐತ್ರಿ. ನಮ್ದು 10 to 20% ಅಷ್ಟೇ ಐತ್ರಿ. ಬಟ್ ಏನು ಇರಾಕಿಲ್ರಿ. ಬರೀ 1 ಸ್ಪ್ರೇ ಮಾಡಿದ್ರಿ, ಅವ್ರಿ 3 ಸ್ಪ್ರೇ ಮಾಡಿದಾರ. 3 ಸ್ಪ್ರೇ ಮಾಡಿದಾರ. ನಾ ಬರೀ 1 ಸ್ಪ್ರೇದಾಗ ಇದು ಕಂಟ್ರೋಲ್ ಆಗಿಬಿಟ್ಟೈತ್ರಿ. ಈ ತರ ಫಸ್ಟ್ ನೀವು ಸ್ಟಾರ್ಟಿಂಗ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ. ಯಾಕೆ ನಮ್ಮ ರೈತರು ಕೇಳ್ತಿರ್ತಾರೆ, ಒನ್ಲಿ ಡಾಕ್ಟರ್ ಸಾಯಿಲ್ ಹಾಕಿದ್ರ ಬಂತೇನ ಅಂತ ಕೇಳ್ತಿರ್ತಾರೆ. ನೀವ್ ಏನೇನ್ ಮಾಡ್ಕೊಂಡ್ರಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ ನೀವು? ಫಸ್ಟ್ ಇದು ಹೊಲ ಹೆಂಗತ್ರಿ, ಫಸ್ಟ್ ನಾವ್ರೆ ಉದ್ದ ತೆಗದಿದ್ರಿ. ಉದ್ದ ತೆಗದ್ ದ್ವಿದಳ ಧಾನ್ಯ ಹಾಕಿದ್ರಿ. ಆ ನಂತರ ಒಂದ್ 2 ಟ್ರ್ಯಾಕ್ಟರ್ ಕೋಳಿ ಗೊಬ್ಬರ ಕಡಿದ್ರಿ. ನಂತರ ಗಳೆ ಎಲ್ಲ ಸಣ್ಣಾಗಿ ಹೊಡೆದ್ರಿ. 3.5 ಫುಟ್ ಸಾಲ್ ಕೊರದ್ರಿ.
2 ಸಾಲ ಬಿಟ್ಟ 1 ಸಾಲದಾಗ ಪವರ್ ಟೇಲರ್ ಹಾಕಿದ್ರು ರಿವರ್ಸ್ ರೀ. ಅದಕ್ಕೇನ ಈಗ ಸಾಲ ಗೊಬ್ಬರ ಅಂತ ತಗೋತಾರ ಏನಾರ ಕೆಮಿಕಲ್ ಸಾಲ ಗೊಬ್ಬರ ಅದೇನಿಲ್ಲ, ಏನು ಕೆಮಿಕಲ್ ಏನು ಹಾಕಿಲ್ರಿ. ಬರೀ ಇದ ಬೀಜೋಪಚಾರ ಅಟ್ಟ ಮಾಡಿದ್ರು ನಿಮ್ದ್ರಿ. ಡಾಕ್ಟರ್ ಸಾಲ್ ಬೀಜೋಪಚಾರ ಒಂದ್ 5 ನಿಮಿಷ ಎದ್ದೆದ್ದೆ ಹಿಂಗ 3 ಕಣ್ಣಿನ ಬೀಜ ಅಡ್ಡ ತುಳಿದಿವ್ರಿ. ಎಷ್ಟು ಫುಟ್ ಡಿಸ್ಟೆನ್ಸ್ ಮಾಡ್ರಿ? ಒಂದೊಂದ್ ಫುಟ್ ಡಿಸ್ಟೆನ್ಸ್ ಬಿಟ್ಬಿಟ್ರೆ 3 ಕಣ್ಣಿನ ಬೀಜ ಹಿಂಗ ಅಡ್ಡ ತುಳ್ಕೊತ ಹೋಗಿದ್ರು. ಇದನ್ನ ಬಿಟ್ರೆ ಮತ್ತೇನು ಹಾಕಿಲ್ರಿ. ಮತ್ತೆ ಸ್ಟಾರ್ಟಿಂಗ್ ನೋಡ್ರಿ ಮೇನ್ ಇಂಪಾರ್ಟೆಂಟ್ ನೆಲ ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವೇನ್ ಮಾಡ್ತಾರೆ, ಏಕದಳದ ಹಣ್ಣಿನ ಹಾಕ್ತಾರೆ, ಏಕದಳದ ಹಣ್ಣಿನ ತಕೋಕ್ ಹೋಗ್ತಾರೆ. ಹೆಂಗಂದ್ರೆ ನಮ್ಮ ಮಂದಿ ಹಂಗಿದ್ರೆ ಗೊಂಜಾಳ ಹಾಕ್ತಾರೆ, ನೆಕ್ಸ್ಟ್ ಬಸ್ತಾರ. ಬಟ್ ಗೊಂಜಾಳ ಅತಿ ಹೆಚ್ಚುವಾಗಿ ಹೇರಳವಾಗಿ ಪೋಷಕಾಂಶಗಳು ತಗೋತಕ್ಕಂತ ಒಂದು ಬೆಳೆ ರೀ ಅದು. ಹೌದಲ್ರಿ? ಅವಾಗ ಏನಾಗುತ್ತೆ, ಇವ್ರು ಏನ್ ಮಾಡಿದ್ರು ದ್ವಿದಳ ಧಾನ್ಯ ಏನ್ ಮಾಡ್ತೈತೆ ಅಂದ್ರೆ ಅಲ್ಲಿ ರೈಸೋಬಿಯಂ ಅನ್ನೋ ಗಂಟು ಇರುತ್ತಲ್ಲ, ಅದು ವಾತಾವರಣ ಇರ್ತಕ್ಕಂತ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತ ಕೆಲಸ ಮಾಡ್ತೈತ್ರಿ. ನೀವೇನ್ ಯೂರಿಯಾ ತಂತಂದ್ ಹಾಕ್ತಿರ್ಲಿಲ್ಲ ಚೀಲ ಗಂಟ್ಲೆ, ಅದು ಓನ್ಲಿ ನಮ್ಮ ದ್ವಿದಳ ಧಾನ್ಯದೊಳಗೆ ಇರತ್ರಿ ಹೊಲ್ದಾಗ್ರಿ ಆ ಗಂಟು. ಬಟ್ ಉದ್ದ ಎಷ್ಟ್ ಕ್ವಿಂಟಲ್ ಆಯ್ತಿರ? ಅದೊಂದ 13 ಕ್ವಿಂಟಲ್ ಆಗಿತ್ರಿ. 13 ಎಕರೆ. ನೆಕ್ಸ್ಟ್ ಇದ್ರ ನೋಡು ಏನ ಗ್ಯಾಪ್ ಇರ್ತಿರ್ಲ ಮತ್ತೆ ಏನಾರು ಬೆಳೆ ಮಾಡ್ಕೊಂಡ್ರೆ ಇದ್ರ ಶೇಂಗಾ ಹಾಕಿದ್ರಿ. ಶೇಂಗಾ ಹಾಕಿದ್ರಿ. ಇದು 30,000 ರೂಪಾಯಿ ಶೇಂಗಾ ಆಗಿದ್ರಿ. ದನಲಕ್ಷ್ಮಿ ಶೇಂಗಾ ತಕೊಂಡ್ರಿ, ಆ ಬಳ್ಳಿನ ಕಬ್ಬಿನ ಸೈಡ್ ಹೋಗೋದ ಮಲ್ಚಿಂಗ್ ಮಾಡಿದ್ರಿ. ನೋಡ್ರಿ ನೆಕ್ಸ್ಟ್ ಟೈಮ್ ಮತ್ತೆ ಏನ್ ಹಾಕೊಂಡ್ರಪ್ಪ ಅಂದ್ರೆ ಅದ ಇಂಟರ್ ಕ್ರಾಪ್ ಆಗಿ ನೋಡ್ರಿ, ನಾವು ಒಂದು ನಿರಂತರವಾಗಿ ಒಂದೇ ಬೆಳಿತಿರ್ತೀವಿ ಕಬ್ಬಲ್ಲಿ. ಏನ್ ಬೆಳಿತಿರ್ತೀವಪ್ಪ ಅಂತಂದ್ರೆ ಇವತ್ತು 4 ಫುಟ್ ಸಾಲ್ ಬಿಟ್ಕೋತೀವಿ. ನಮ್ ರೈತರು ಯಾಕೆ ಸಾಲ್ಗಾರ ಆಗತ್ತಂದ್ರೆ ಓನ್ಲಿ ಕಬ್ಬಿನಲ್ಲಿ ಮಾತ್ರ ಡಿಪೆಂಡ್ ಆಗ್ಯದ. ನೋಡ್ರಿ ಇವತ್ತು ನೀವು 3 ಫುಟ್ 7 ಫುಟ್ ಸಾಲ್ ಬಿಟ್ರಿ, ಈ ಇಳುವರಿ ನೋಡಿದ್ರ ಇದು 20 ಗುಂಟೆ ಐತೆ. ಹೌದಲ್ಲ? 20 ಗುಂಟೆ. ನಿಮ್ ಟೋಟಲ್ ಹೊಲ ಎಷ್ಟು ಎಕರೆ? ಟೋಟಲ್ 9 ಎಕರೆ. ಅಷ್ಟಕ್ಕೂ ನೀವು ಡಾಕ್ಟರ್ ಸಾಲ್ ಯೂಸ್ ಮಾಡ್ತಾರೆ. ಅಷ್ಟಕ್ಕೂ ಡಾಕ್ಟರ್ ಸಾಲ್ ಯೂಸ್ ಮಾಡ್ತಾರೆ. ಇವತ್ತು ನಾವು ಮಾಡಾಕ್ತದ್ದು 20 ಗುಂಟೆ ಹೊಲದಲ್ಲಿ. ಹೊಸ ಟ್ರಯಲ್ 7 ಫುಟ್ ಟ್ರಯಲ್ ದಲ್ಲಿ ಇವತ್ತು ನಾವು ಹೊಲ ಮಾಡಾಕ್ತಿವಿ. ಮತ್ತೆ ರಿಂಗ್ ಫುಟ್ ಇವ್ರದ್ದು ಐತ್ರಿ, ವಿಡಿಯೋ ನೀವು ನೋಡಬಹುದು. ಮೈಕ್ರೋ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಒಳಗೆ ನೀವು ಏನಾದ್ರು ಸರ್ಚ್ ಮಾಡಿದ್ರೆ ಇವ್ರದ್ದು ರಿಂಗ್ ಫುಟ್ ಕೂಡ ವಿಡಿಯೋ ಐತ್ರಿ, ಅಲ್ಲಿ ನೋಡಬಹುದ್ರಿ ನೀವು ಹೋಗಿ. ಇವತ್ತು 7 ಫುಟ್ ಯಾಕೆ ನಮ್ಮ ರೈತರಿಗೆ ಮಹತ್ವ ಆಗತ್ತೈತೆ ಅಂತಂದ್ರ, ಇವತ್ತು ಈ ಅಂತರ ಬೆಳೆ ಅಂತ ಹೇಳಿದ್ರು 30,000 ರೂಪಾಯಿ ಶೇಂಗಾ ಮಾಡ್ಕೊಂಡ್ರು. 30,000 ರೂಪಾಯಿ ಶೇಂಗಾ ಪ್ರೆಸೆಂಟ್ ಆಗಿ ಇವತ್ತು 30,000 ರೂಪಾಯಿ ಶೇಂಗಾ ಮಾಡ್ಕೊಂಡ್ರು. ಇವತ್ತು ನಮ್ಮ ರೈತ ಒಂದ್ 15ರಿಂದ 20,000 ರೂಪಾಯಿ ಒಂದ್ ಹೊಲಕ್ಕೆ ಖರ್ಚು ಮಾಡ್ತಾನ ಅಂತಂದ್ರ 15,000 ರೂಪಾಯಿ ಇಟ್ಕೊಡ್ರಿ ನೀವು. ಒಂದ್ ಅರ್ಧ ಎಕರೆಗೆ 15,000 ರೂಪಾಯಿ ಇಟ್ಕೊಂಡ್ರೆ ಇನ್ನೂ 15,000 ರೂಪಾಯಿ ಲಾಭ ಆಯ್ತು. ಈ ಕಬ್ಬಿನ ಅಮೌಂಟ್ ನಮ್ಗೆ ನೆಟ್ ಅಮೌಂಟ್ ಆಗಿ ಉಳಿತು. ಈ ತರ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದ್ರ ಇದು ಎಷ್ಟು ಕಬ್ಬ್ ಆಗ್ಬೋದು ನಿಮ್ಮ ಅಂದಾಜು? ಎವರೇಜ್ ಕಡಿಮೆ ಅಂದ್ರೆ 2.5 kg ಕಂಪಲ್ಸರಿ ಬರ್ತದೆ. ಕಂಪಲ್ಸರಿ ಬರುತ್ತೆ. ಒಂದು 35-40 ಟನ್ ಆಗ್ಬೋದು. 40 ಟನ್ ರೀ. 35-40 ಟನ್ ಅಂದ್ರೆ ಒಂದ್ ಎಕರೆಗೆ 80 ಟನ್, 70 ಟನ್ ಬೇಕು. ಇವ್ ನೋಡ್ರಿ, ರಾಸಾಯನಿಕ ಹೋಗೋದು ಖರ್ಚು ಮಾಡಕೊಂಡ್ ನಾವು ಇನ್ನೂ ಸಾರ್ಗಾರ ಆಗೋಕ್ಕಿಂತನೂ ಈ ತರ ಸಾಲನ್ನ ಬಿಟ್ಕೊಂಡ್ ಡಿಸ್ಟೆನ್ಸ್ ಬಿಟ್ಕೊಂಡು ಅಂತರ ಬೆಳೆಯಾಗಿ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಆಗಿ ಅಂತರ ಬೆಳೆನೂ ಬಾಳೆ ಆಗ್ತೈತ್ರಿ. ಇವತ್ತು ನೋಡ್ರಿ 30,000 ರೂಪಾಯಿ ಇದು ಖರ್ಚು ಎಲ್ಲ ಮಾಡ್ಕೊಂಡ್ರಿ, ಏನೋ ಕೋಳಿ ಗೊಬ್ಬರ ಹಾಕೊಂಡ್ರಿ, ಸಾಲ್ ಬಿಡುದು, ಕಸ ತೆಗಿದು, ಲೇಬರ್ ಖರ್ಚು ಎಲ್ಲಾನು 30,000 ಮುಗಿತು. ಈ ಕಬ್ಬಿನ ಅಮೌಂಟ್ 40, ಈಗ 40 ಟನ್ ಬಂದತ್ತಲ್ರಿ. ಈಗ 40 ಟನ್ ಬರುತ್ತೆ. 40 ಟನ್ ಇಂಟು ಇವತ್ತು 3,300 ರೂಪಾಯಿ ಹಿಡ್ಕೊಂಡ್ರು ಎಷ್ಟ್ ಆಗ್ತದ್ರಿ? 120 ಮ್ಯಾಲ 12,000 ರೂಪಾಯಿ ಎಷ್ಟಾತ್ರಿ? 1,33,000 ರೂಪಾಯಿ ಅಂದ್ರೆ ಒಂದು ವರ್ಷ ಇಯರ್ಲಿ ನಾವು 2,60,000 ರೂಪಾಯಿ ಬರೀ ಎಫ್ಡಿ ಇಟ್ಕೊತ ಹೋಗ್ಬೋದ್ರಿ. ನಾವು ರೈತ ಬೆಳಿಬೇಕಾಗಿದ್ದು ಒಂದು ಟೆಕ್ನಿಕಲಿ ಆಗಿ ಬೆಳಿಬೇಕು. ಒಂದು ನಿರಂತರ ಓಲ್ಡ್ ಪದ್ಧತಿನ ಮಾಡ್ಕೊತ ಬರ್ಬಾರ್ದು, ಹಳಿ ಪದ್ಧತಿನ ಇರಬಾರ್ದು. ಇವತ್ತು ನೋಡ್ರಿ ಟ್ರಯಲ್ ಮಾಡಕತ್ತಾರ 5 ವರ್ಷ, ಇಂತ ರೈತರು ಇರ್ತಾರ, ಇವ್ರ ಎಕ್ಸ್ಪೀರಿಯನ್ಸ್ ಕೇಳ್ಕೋಬೇಕು. ಇವ್ರ ತೋಟಕ್ ಬಂದ್ರ ಪಾಪ ಇವ್ರೇನ್ ಚಾರ್ಜಸ್ ತಗೋತಾರ? ಇಲ್ರಿ, ರೈತರ ಮಾಹಿತಿ ಕೊಡ್ತಾರ. ರೈತರಿಗೆ ಬಳಸ್ಬೇಕಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ರಿ ಇವತ್ತು ಈ ತರ ಒಂದು ಕಬ್ಬು ಬೆಳಿಬೇಕು, ನಿಮ್ಗ ಹೆಚ್ಚಿನ ಆದಾಯ ಬರ್ಬೇಕಂತಂದ್ರ ಇಂತ ರೈತರ ಇರ್ತಾರ ಮಾರ್ಗದರ್ಶನ ನಾವು ನೋಡ್ರಿ ಇವರಿಂದ ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದಿ. ಇವರ ರೈತರ ಇವ್ರದ್ದಂಗ ಈಗ ಪ್ರೊಫೆಸರ್ ಅಂದ್ರೆ ಇವರ ನಮ್ ಪ್ರೊಫೆಸರ್. ಟ್ರಯಲ್ ಬೇಸ್ ಮಾಡಿದಾರ ಇವ್ರಲ್ರಿ. ಇವ್ರಿಂದ ಕಲ್ಕೊಂಬಂದ್ ನಾವು ನೀವು ಹೇಳಕತ್ತೀವಿ, ರೈತರು ಮಾತಾಡಿದ್ರೆ ನಿಮಗ್ ಮಾತಾಡಕತ್ತೀವಿ ನಾವು. ಅದಕ್ಕೋಸ್ಕರ ಇವ್ರ ಜೊತೆ ತಿಳ್ಕೊಂಡಿರ್ತೀವಿ, ನೀವು ಯಾವ ತರ ಬೆಳಿಬೇಕು, ಹೆಂಗ್ ಬೆಳಿಬೇಕು, ಇವ್ರದೊಂದು ಇವ್ರದೆಲ್ಲ ಡೀಟೇಲ್ಸ್ ತಗೊಂಡ್ ಬಂದಿವ್ರಿ ನಾವೀಗ. ಇದು ನಿಮ್ ರೈತರಿಗೆ ನಾವು ಪ್ರಯೋಗ ಮಾಡ್ತೀವಿ. ನಿಮ್ ಈ ತರ ಕಬ್ ಬೆಳಿಬೇಕು, ಈ ತರ ಕ್ವಾಲಿಟಿ ಕಬ್ ಬೆಳಿಬೇಕು, ಯಾವುದೇ ಸಾಲಗಾರ ಆಗಬಾರ್ದು, ನಾನು ಕಡಿಮೆ ಖರ್ಚಿನ ಹೆಚ್ಚಿನ ಆದಾಯವನ್ನು ತಗೋಬೇಕು ಅನ್ನೋದು ಏನಾದ್ರು ಇದ್ರ ನಿಮ್ಗ ನನ್ನ ನಂಬರ್ಗೆ ಕರೆ ಮಾಡಿ. ನನ್ನ ನಂಬರ್ ಬಂದು 7337738265. ನಮಸ್ಕಾರ. ಮತ್ತೊಮ್ಮೆ ಇದೇ ತರ ರೈತರು ಬಹಳ ಜನ ಇದಾರೆ ನಮ್ ಕಡೆ ರೈತರು. ಮತ್ತೆ ಬೇರೆ ಬೇರೆ ವಿಷಯ ತಗೊಂಡ್ಬಂದು ಅವ್ರು ಯಾವ ತರ ಕಬ್ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿನ ಕೊಡ್ತೀವಿ. ಎಲ್ರಿಗೂ ಕೂಡ ನಮಸ್ಕಾರ.